ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ. ಗುರುಭ್ಯೋ ನಮಃ. ಗುರುಗಳ ಕೃಪೆಯಿಂದ ಆಕಾಶವನ್ನು ಇವತ್ತು ವಿಜ್ಞಾನಿಗಳು ಭಾಳ ಅದ್ಭುತವಾದಂಥ ಟೆಲಿಸ್ಕೋಪ್ಗಳು ಶ್ರಮೆಪಟ್ಟು ಕಂಡುಹಿಡಿದು, ಗೆಲೀಲಿಯೋರು ಟೆಲಿಸ್ಕೋಪ್ ಕಂಡುಹಿಡಿದ್ರು. ಇವತ್ತು ಟೆಲಿಸ್ಕೋಪ್ ನೋಡಿದ್ರೆ ಎಷ್ಟು ಅಡ್ವಾನ್ಸ್ಮೆಂಟ್ ಇದೆ. ಅದನ್ನು ಆಕಾಶದಲ್ಲಿ ಗ್ಯಾಲಕ್ಸಿ ಅಂದರೆ ಲೋಕಗಳು ಕಾಣಿಸುತ್ತೆ. ವೀಕ್ಷಕರೇ, ಎಷ್ಟು ಲೋಕಗಳಿದೆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಈ ಲೋಕಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಬ್ರಹ್ಮಲೋಕದಿಂದ ನಾಗಲೋಕ, ಗಂಧರ್ವಲೋಕ ಎಲ್ಲವೂ ಭಾಳ ಸುಂದರವಾಗಿ ಶಾಸ್ತ್ರಚಕ್ಷುನು ನೋಡೋಣ, ಟೆಲಿಸ್ಕೋಪು ನೋಡೋಣ. ಆವಾಗ ನೀವು ಪಂಚಾಂಗವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಹೊಸ ವರ್ಷ ಆಯಿತು. ಹೊಸ ವರ್ಷದ ದಿವಸವೇ ಜಪಾನ್ನಲ್ಲಿ ಭೂಕಂಪ ಬಂತು. ಆದ ಕಾರಣ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದುಃಖಾಲಯಮ ಶಾಶ್ವತ, ಈ ಲೋಕ ದುಃಖದ ಆಲಯ, ಶಾಶ್ವತ ಇಲ್ಲ. ಈ ದುಃಖಾಲಯವನ್ನು ಸುಖಾಲಯವಾಗಿ ಮಾಡೋಣ. ವೀಕ್ಷಕರೇ, ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ರು. AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ಸೊ ಹೊಸ ವರ್ಷ ಬರೋದು ದೊಡ್ಡದಲ್ಲ. ಪ್ರತಿ ದಿವಸವೂ ಹರಿನಾಮ ಸಂಕೀರ್ತನನ್ನು ಮಾಡಿ ಈ ಜ್ಯೋತಿಷವು ಅರ್ಥ ಆಗುತ್ತೆ. ಇವತ್ತು ದ್ವಾದಶಿಯ ತಿಥಿ. ಸೂರ್ಯನು ಧನುರಾಶಿ, ಚಂದ್ರನು ವೃಶ್ಚಿಕ ರಾಶಿ. 12ನೇ ಮನೆಯಲ್ಲಿ ಚಂದ್ರ ಇದೆ. ದ್ವಾದಶಿ, ತ್ರಯೋದಶಿ, ಆಮೇಲೆ ಚತುರ್ದಶಿ, ಅಮಾವಾಸ್ಯೆ. ಅನುರಾಧ ನಕ್ಷತ್ರ 8ನೇ ತಾರೀಕು ಜನವರಿ, ಸೋಮವಾರ. ವೀಕ್ಷಕರೇ, ಇವತ್ತು ಮೇಷರಾಶಿ ನೋಡೋಣ ಬನ್ನಿ. ಇವತ್ತು ನಾಳೆ ಭಾಳ ಸಂಕಟಮಯವಾದಂಥ ದಿವಸ ಮೇಷರಾಶಿ. ಮೇಷದಲ್ಲೇ ಗುರು ಇದೆ. ಗುರುಬಲ ಬರೋದು ಮೇ ತಿಂಗಳ ನಂತರ. ಕಾಯಿರಿ ಮೇಷರಾಶಿಗೆ. ನಿಮ್ಮ ಸಂಕಟಗಳೆಲ್ಲ ದೂರ ಆಗುತ್ತೆ. ಒಂದು ವರ್ಷ ಬೃಹಸ್ಪತಿಕ ಸಂವತ್ಸರ ಅಂದರು. ಮೇಷರಾಶಿಯಲ್ಲಿ ಗುರು ಇದ್ದರೆ ಒಂದು ವರ್ಷ ಅದರ ಒಂದು ಲೆಕ್ಕಾಚಾರ ಹಾಕ್ತೀವಿ, ಸಂವತ್ಸರದ ಲೆಕ್ಕ. ಸೂರ್ಯಚಂದ್ರ ಮೀನರಾಶಿ ಬಂದಾಗ ಚಾಂದ್ರಮಾನ ಯುಗಾದಿ. ಸೊ ಯುಗಾದಿ ಹಬ್ಬದವರೆಗೂ ಶ್ರಮೆ ಪಡಿ ಮೇಷರಾಶಿ. ಅದ್ಭುತ ಪರಿವರ್ತನೆ ಉಂಟಾಗುತ್ತೆ. ಈ ಸೂರ್ಯನು ಮಕರ ರಾಶಿಗೆ ಕಾಯಬೇಕು. 14 ಜನವರಿ 2:44 ಮಕರ ರಾಶಿಗೆ ಸೂರ್ಯ ಪ್ರವೇಶವಾಗೋದ್ರಿಂದ ನಿಮಗೆ ದೊಡ್ಡ ಪರಿವರ್ತನೆ. ಆಮೇಲೆ ಶಿವರಾತ್ರಿ ಹಬ್ಬ, ಚಳಿಗಾಲ ಹೋಗಿ ಬಿಸಿಲುಗಾಲ. ಮಾವಿನಣ್ಣು ವ್ಯಾಪಾರ ಮಾಡೋರು ತುಂಬ ಲಾಭ ಆಗುತ್ತೆ. ಮೇಷರಾಶಿ ದಶೆ ನೋಡ್ಕೊಳ್ಳಿ. ಶನಿ 11ರಲ್ಲಿದೆ. ಆರ್ಥಿಕ ವೃದ್ಧಿ ಆಗುತ್ತೆ. ಸಾಲ ಸೋಲ ತೀರುತ್ತೆ. ಅಷ್ಟಮದಲ್ಲಿ ಶುಕ್ರ ಇದೆ. ವಜ್ರವನ್ನು ಎಲ್ಲರೂ ಹಾಕ್ಲಿಕ್ಕೆ ಹೋಗಬೇಡಿ. ಜಾತಕರು ನೋಡಿ, ವಜ್ರ ನಮಗೆ ಚೆನ್ನಾಗಿದ್ರೆ ವಜ್ರ ಹಾಕಿ. ನನ್ನ ಹತ್ರ ದುಡ್ಡಿಲ್ಲಪ್ಪ, ವಜ್ರ ಹಾಕುವ ಆಸೆ ಇದೆ, ಅಮೆರಿಕನ್ ಡೈಮಂಡ್ ಹಾಕ್ಕೊಂಬಿಡಿ. ಶುಕ್ರ 8ರಲ್ಲಿದೆ. ದೇವಿ ಪೂಜೆ ಮಾಡ್ಕೊಳ್ಳಿ. ಮೇಷರಾಶಿ ಮೇವರೆಗೂ ಕಾಯಿರಿ. ಇವತ್ತು ನಾಳೆ ಸಂಕಟ ಇದೆ. ಅಮಾವಾಸ್ಯೆಗೆ ಪೂಜೆ ಮಾಡ್ಕೊಳ್ಳಿ. 11ನೇ ತಾರೀಕು ಅಮಾವಾಸ್ಯೆ, ಗುರುವಾರ ಬಂದಿದೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯ ಚಿನೋಪಿ ಮಾಮ ಅಮಾವಾಸ್ಯ ಶ್ಲೋಕ ಹೇಳ್ಕೊಡಿ. ಭಗವದ್ಗೀತೆಯ ಶ್ಲೋಕ ಶುಭವಾಗುತ್ತೆ. ವೃಷಭ ರಾಶಿ ನೋಡೋಣ. ವೃಷಭ ರಾಶಿಗೆ ಇವತ್ತು ನಾಳೆ ಭಾಳ ಶುಭ. ವೃಷಭ ರಾಶಿಗೆ 14th ಜನವರಿಗೆ ಉತ್ತರಾಯಣ ಪುಣ್ಯಕಾಲ, ಪೊಂಗಲ್ ಹಬ್ಬ. 2:44 14ನೇ ತಾರೀಕು ರಾತ್ರಿ. ಸೊ ಆಚರಣೆ ನಾವು ಪೊಂಗಲ್ ಹಬ್ಬ 15ನೇ ತಾರೀಕು ಆಚರಣೆ ಮಾಡ್ತೀವಿ. ಅದೇ ದಿವಸ ನಿಮಗೆ ಪರಿವರ್ತನೆ. ಯಾಕಂದರೆ 8ನೇ ಮನೆ ಸೂರ್ಯ ಬಿಟ್ಟು 9ಕ್ಕೆ ಪ್ರವೇಶವಾಗುತ್ತೆ. 1 ವರ್ಷಕ್ಕೆ ಶನಿ ಲಾಭಸ್ಥಾನಕ್ಕೆ ಬರುತ್ತೆ. ಅಷ್ಟವರೆಗೂ ಶನಿಮಾತ್ಮನ ಹನುಮಾನ್ ಚಾಲಿಸ ಓದ್ಕೊಳ್ಳಿ. ಶುಕ್ರ ದೃಷ್ಟಿ ಬೀಳ್ತಾ ಇದೆ ವೃಷಭ ರಾಶಿಗೆ. ಶುಕ್ರ ನಿಮ್ಮನ್ನು ಶುಕ್ರ ಬಲ ಇದೆ. ಗುರುಬಲ ಇಲ್ಲದಿದ್ದು ಪರವಾಗಿಲ್ಲ. ದುಡ್ಡು ಬರುತ್ತೆ. ಶುಭ ಕಾರ್ಯಕ್ಕೆ ಧನವ್ಯಯ ಮಾಡ್ತೀರಾ. ಮದುವೆನೋ, ಮಂಟಪನೋ, ಗೃಹ ಪ್ರವೇಶನೋ, ಮನೆ ಅದಕ್ಕೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡಿ. ಈ ಗಾದೆ ದಯವಿಟ್ಟು, ವೇದನೂ ಸುಳ್ಳಾಗಲ್ಲ, ಗಾದೆನೂ ಸುಳ್ಳಾಗಲ್ಲ. ವೇದ ಸುಳ್ಳಾದರೆ ಅಂತ ಆದೋ ಪ್ರಶ್ನೆನೇ ಇಲ್ಲ. ವೇದ ಹೇಗೆ ಸುಳ್ಳಾಗುತ್ತೆ? ಅದಕ್ಕೆ ವೇದನೂ ಸುಳ್ಳಾಗಲ್ಲ, ಗಾದೆನೂ ಸುಳ್ಳಾಗಲ್ಲ. ವೃಶ್ಚಿಕ ರಾಶಿ ಶುಕ್ರ ಬಲ ಇದೆ. 11ರಲ್ಲಿ ರಾಹು. ಕತಾರ್, ಒಮಾನ್, ದುಬೈ ಈ ರಾಹು ಕೇತುಗಳಿದ್ರೆ ಇಂಥ ಕಡೆ ಹೋಗಿ ನೀವು ಸಂಪಾದನೆ ಮಾಡ್ತೀರಾ. ಹಲವರು ಲಂಡನ್ ಹೋಗೋದು ಒಳ್ಳೆಯದಾ? ಪ್ರಶ್ನೆ ಕೇಳಿ ಜ್ಯೋತಿಷನು. ಅಮೆರಿಕ ಹೋದೆ ಕೆಲಸ ಸಿಕ್ಕುತ್ತಾ? ಸುಮ್ಮನೆ ಹೋಗ್ಬಿಡ್ಬೇಡಿ. ಹಲವು ಅಮೆರಿಕಾಗೆ ಹೋಗಿ ಸಂಬಳ ಕಮ್ಮಿ ಅಂತ ಕಷ್ಟಪಡ್ತಿರ್ತಾರಲ್ಲ. ಏನು ಅಮೆರಿಕ ಸ್ವರ್ಗ ಅಲ್ಲ. ಸ್ವರ್ಗ ಸುಖ ಅನುಭವಿಸೋದೇ ನೀವು ಭಾರತದಲ್ಲೇ ಅನುಭವಿಸ್ಬೋದಲ್ಲ.
ಹಲವರು ಚೆನ್ನಾಗಿದ್ರೆ ಅಮೆರಿಕಾಗೆ ಹೋಗಿ, ಲಂಡನ್ಗೆ ಹೋಗಿ. ಯೋಗ ದಶೆ ಚೆನ್ನಾಗಿರಬೇಕು. ಸಮಯ ಸಮಯ ಬಲವಾನ್ ಹೇ ಪುರುಷನ ಹಿ ಬಲವಾನ್, ಕೋಬೆ ಅರ್ಜುನ್ ಮಾರಿಯೋ ವೈ ಧನುಷ್ ವೈ ಬಾಣ್ ಅಂದರು. ಎಷ್ಟು ಸುಂದರವಾಗಿ ಸಮಯದ ವರ್ಣನೆ ಕವಿಗಳು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಸಮಯ ಸಮಯ ಬಲವಾನ್ ಹೇ ಪುರುಷನಾಹಿ ಬಲವಾನ್. ಸಮಯ ಚೆನ್ನಾಗಿದ್ರೆ ಮನುಷ್ಯನ ರಾಜ್ಯ ನಡೀತದೆ. ಸಮಯ ವಿಪರೀತ ಆದರೆ ಇಂತಹ ಬಲಾಢ್ಯನ ರಾಜ್ಯವು ದ ಸನ್ ವಿಲ್ ನಾಟ್ ಸೆಟ್ ಇನ್ ದ ಬ್ರಿಟಿಷ್ ಎಂಪೈರ್ ಅಂತ ಬ್ರಿಟಿಷ್ ಹೇಳಿದರು. ಆದರೆ ಬ್ರಿಟಿಷ್ ಎಂಪೈರ್ ಏನಾಯಿತು ಅರ್ಥ ಮಾಡು. ಸೂರ್ಯನೇ ನಾರಾಯಣ ಅಸ್ತ ಆಗ್ಬಿಡ್ತಾರೆ. ಇನ್ನು ಮನುಷ್ಯನ ಜೀವನದಲ್ಲಿ ವ್ಯಕ್ತಿ ಮೇಲೆ ಹೋಗೋದು ಕೆಳಗೆ ಹೋಗೋದು ಅರ್ಥ ಆಗೋದು ಇದೇ ವಿಧಿ ಆಟ. ಮಿಥುನ ವೃಷಭ ರಾಶಿ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಬಲ ಇದೆ, ವಿವಾಹ ಶುಭ ಕಾರ್ಯ ನಡಿಬೋದು, ಪ್ರಯತ್ನ ಪಡಿ. ಇವತ್ತು ನಾಳೆ ಶುಭ. ಅಮಾವಾಸ್ಯೆಗೆ ದೋಷ ಇದೆ, ಸಂಕಟ ಇದೆ, ಕಲಹ ಇದೆ. ಅವ್ರಿಗೂ ಮನೆಯಲ್ಲೇ ಕಲಹ ಆಗ್ಬಿಡುತ್ತೆ, ಗಂಡ ಹೆಂಡತಿಗೂ ಕಲಹ. ಮಿಥುನ ರಾಶಿಗೆ ಬಹಳ ಒಂದು ಗುರುಬಲ ಇದೆ, ವಿವಾಹದ ಶುಭ ಕಾರ್ಯ ನಡೆಯುತ್ತೆ. ಸೂರ್ಯನು ಕುಂಭರಾಶಿ ಬರಲಿ. ಕುಂಭಕ್ಕೆ ಬಂದಾಗ ಶಿವರಾತ್ರಿ ಹಬ್ಬ, ಶಿವರಾತ್ರಿ ಹಬ್ಬ ಆಮೇಲೆ ಯುಗಾದಿ ಹಬ್ಬ. ಮಿಥುನ ರಾಶಿ ಅದ್ಭುತ ಪರಿವರ್ತನೆ. ಗುರುಬಲ ಇರೋ ಕಾರಣ ಮೇವರೆಗೂ ಇದೆ. ಅದನ್ನು ಉಪಯೋಗ ವೇಕ್ ಹೇ ವೈಲ್ ದ ಸನ್ಶೈನ್. ಸಮಯ ಚೆನ್ನಾಗಿ ಅದನ್ನು ಉಪಯೋಗ ಮಾಡೋದು ದಯವಿಟ್ಟು ಮರಿಬೇಡಿ. ಈ ಕುಜನು ಬುಧನೊಟ್ಟಿಗೆ 7ನೇ ಮನೆಯಲ್ಲಿದೆ, ಸೂರ್ಯನೂ ಇದೆ, ಅರ್ಥ ಮಾಡ್ಕೊಳ್ಳಿ. ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಳ್ಳಿ. ಮಿಥುನ ರಾಶಿ ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ದ್ವಿಸ್ವಭಾವ ಲಗ್ನ ಬಂದಾಗ ಹೇಗೆ ಜನ್ಮ ಮರಣಗಳಾಗುತ್ತೆ ಅದರ ರಹಸ್ಯವನ್ನು ನೀವು ಈ ಜ್ಯೋತಿಷದಿಂದ ಅರ್ಥ ಮಾಡ್ಕೊಬೋದು. ಸೊ ಮಿಥುನ ರಾಶಿಗೆ 4ರಲ್ಲಿ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ, ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ಒಂದು ರೋಗ ಇದ್ದರೆ ಪ್ರಾರಂಭಾವಸ್ಥೆಯಲ್ಲೇ ಔಷಧೋಪಾಯ ಮಾಡ್ಕೊಳ್ಳಿ, ವೈದ್ಯೋಪಾಯ ಮಾಡ್ಕೊಳ್ಳಿ, ದೋಷ ದೂರ. ಕರ್ಕ ರಾಶಿಗೆ ವೀಕ್ಷಕರೇ ಇವತ್ತು ಭಾಳ ಶುಭ, ನಾಳೆನೂ ಶುಭ. ಅಮಾವಾಸ್ಯೆಗೆ ದೋಷ ಇದೆ, ಕಲಹ ಇದೆ. 11ನೇ ತಾರೀಕು ಜನವರಿಗೆ ಅಮಾವಾಸ್ಯೆಗೆ ಪೂರ್ವಾಷಾಢ ನಕ್ಷತ್ರ. ಮೂಲ ಆದ ನಂತರ ಪೂರ್ವಾಷಾಢ. ಧನುರಾಶಿಯಲ್ಲಿ ಧನುರ್ಮಾಸ ಅರ್ಥ ಮಾಡ್ಕೊಳ್ಳಿ ಮುಗೀತಾ ಇದೆ. ಶಿಶಿರ ಋತು ಬರುತ್ತೆ, ಹೇಮಂತ ಋತು ಹೋಗಿ ಮೆಲ್ಲಿಗೆ ಚಳಿ, 1 ತಿಂಗಳಿಗೆ ಚಳಿ ಕಡಿಮೆ ಆಗುತ್ತೆ. ಕೋಲ್ಡ್ ವೇವ್ ಬಂದಿದೆ ಈ ಸಲ, ಭಾಳ ಚಳಿ ಜಾಸ್ತಿ. ಹಲವು ಕಡೆ ಡೆಲ್ಲಿ ಕಡೆ ಹೋಗಿ, ಐಸ್ಲ್ಯಾಂಡ್ಗೆ ಹೋದ್ರೆ ಅಂತೂ ಅಲ್ಲಿ ಚಳಿ ನಾವು ನೆನೆಸೋಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರತನೇ ಮೇಲು. ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಂತ ಹೇಳ್ಬಿಡ್ತಾರೆ ಕರ್ಕ ರಾಶಿಗೆ. ಇವತ್ತು ನಾಳೆ ಶುಭಕರ, ಅಮಾವಾಸ್ಯೆ ಭಾಳ ದೋಷಕರವಾಗಿದೆ. ಪಿತೃನ್ಯಾಂತಿ ಪಿತೃವತಃ, ಪಿತೃಲೋಕ ಏನಿದೆ ಪಿತೃಪೂಜೆಯನ್ನು ಮಾಡಬೇಕು. ಬರೇ ಮಹಾಲಯ ಅಮಾವಾಸ್ಯೆ ಅಲ್ಲ, ಪ್ರತಿ ಅಮಾವಾಸ್ಯೆಗೆ 11ನೇ ತಾರೀಕು ಜನವರಿ 5 ಗಂಟೆ 12 ನಿಮಿಷಕ್ಕೆ ಮುಗೀತದೆ. ಗುರುವಾರ ಜಪ ಮಾಡ್ಕೊಳ್ಳಿ. ಪಿತೃಗಳು ನಿಮಗೆ ಶಾಪ ಕೊಡೋಲ್ಲ, ಆಶೀರ್ವಾದ ಕೊಡ್ತಾರೆ. ಹಿರಿಯರನ್ನು ಮರಿಬಾರ್ದು. ಆಲ್ ಸೋಲ್ಸ್ ಡೇ ಅಂತಲೂ ಕ್ರಿಸ್ತ ಧರ್ಮದಲ್ಲಿ ಪಾಲನೆ ಮಾಡಿ. ಸೋಲ್ ಅಂದರೆ ಆತ್ಮ, ಅರ್ಥ ಮಾಡ್ಕೊಳ್ಳಿ. ಇನ್ನು ಆಲ್ ಸೋಲ್ಸ್ ಡೇ ಅಂತ ಹೆಸರು ಯಾಕೆ ಇಡಬೇಕು? ಆತ್ಮ ಇಲ್ಲದಿದ್ರೆ ಈ ಶರೀರ, ಆತ್ಮ ಹೋದರೆ ಡೆಡ್ ಬಾಡಿ, ಅರ್ಥ ಆಗೋಯ್ತು. ಸೊ ಸಿಂಹ ರಾಶಿಗೆ ವೀಕ್ಷಕರೇ ಇವತ್ತು ನಾಳೆ ಮದುವೆ ಶ್ರಮೆ ಜಾಸ್ತಿ, ಫಲ ಕಡಿಮೆ. ಬಿನ್ ಮಾಂಗ್ಯ ಮೋತಿ ಮಿಲೆ, ಮಾಂಗೆ ಮಿಲೆ ನಬಿ. ತುಳಸಿದಾಸ ಕಹತ್ ಹೈಯೇ ಭಾಗ್ಯ ಕಿ ಹೈಯೇ ರೀತ್. ತುಳಸಿದಾಸರು ಭಾಗ್ಯದ ರೀತಿಯನ್ನು, ಭಾಳ ಸುಂದರ ಭಾಗ್ಯದ ರೀತಿಯನ್ನು ಕವಿತೆಯಲ್ಲಿ ಅಷ್ಟು ಸುಂದರವಾಗಿ, ಅಂದರೆ ಕವಿಗಳು ಹುಟ್ಟುತ್ತಾರೆ. ಸಿಂಹರಾಶಿ. ಅಲೆನ್ ಲಿಯೋ ಅಮೆರಿಕಲ್ಲಿ ದೊಡ್ಡ ಜ್ಯೋತಿಷ್ಯರಾಗಿ. ಲಿಯೋ ಅಂದರೆ ಸಿಂಹ. ನಾಸ್ಟ್ರಡಾಮಸ್ ಯುರೋಪ್ನಲ್ಲಿ ಹುಟ್ಟಿದ್ರು. ಬರೇ ಜ್ಯೋತಿಷರು ಭಾರತದಲ್ಲಿ ಹುಟ್ಟಿಲ್ಲ, ಭೂಲೋಕದಲ್ಲಿ ಎಲ್ಲ ಕಡೆಯೂ ಜ್ಯೋತಿಷರು ಹುಟ್ಟಿದ್ದಾರೆ. ನಾಸ್ಟ್ರಡಾಮಸ್ ಅಂದರೆ ಎಷ್ಟು ಗ್ರಂಥಗಳು ಬಂದಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸಿಂಹರಾಶಿ ಗುರುಬಲ ಇದೆ. ಶನಿ ದೃಷ್ಟಿ, ಶನಿ ಮಾತೃ ಶಾಂತಿ ಮಾಡ್ಕೊಳ್ಳಿ. ಪಂಚಮದಲ್ಲಿ ಬುಧ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಕಂಪ್ಯೂಟರ್ ಲೈನಲ್ಲಿ ಹೋಗೋರಿಗೆ ತುಂಬ ಒಳ್ಳೆಯ ಕೆಲಸ ಸಿಕ್ಕೋದು ಬುಧನಿಂದ. ಕುಜನಿಂದ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಶನಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ವೃತ್ತಿ ಸ್ಥಾನ ನೋಡ್ಕೊಳ್ಳಿ. PUC ಆಗ್ತಾನೆ, ಆ ಹುಡುಗ ಹೇಳ್ತು ನಾನು ಕ್ಯಾಪ್ಟನ್ ಆಗಬೇಕು, ಪೈಲಟ್ ಆಗಬೇಕು. ಅವನಿಗೆ ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಹಲವರು ಆಸೆ ಇರುತ್ತೆ ಪೈಲಟ್ ಆಗಿಬಿಡ್ತಾರೆ. ಹಲವ್ರಿಗೆ ಅದು ಆಗೋಲ್ವಲ್ಲ, ನನಗೆ ಆಸೆ ಇತ್ತು, ನನ್ನ ಆಸೆ ಪೂರ್ಣ ಆಗಿಲ್ವಲ್ಲ. ವಿಧಿ ಆಟ ನೋಡಿ. ನಾಸ್ಟ್ರಡಾಮಸ್ ಅವರು ವೈದ್ಯರಾಗಿದ್ದರು, ಪ್ಲೇಗಿಗೆ ಮದ್ದು ಕಂಡು ಹಿಡಿದ್ರು, ಆಮೇಲೆ ಜ್ಯೋತಿಷ ಗ್ರಂಥ ಬರೆದಿದ್ದಾರೆ. ಸೊ ವೈದ್ಯಕ್ಕೂ ಜ್ಯೋತಿಷಕ್ಕೂ ಏನು ಸಂಬಂಧ ಇದೆ? ಅಂಥ ವಿದ್ಯಾವಂತರು ನಾಸ್ಟ್ರಡಾಮಸ್, ಅರ್ಥ ಮಾಡಿ. ನಮ್ಮ ದೇಶದಲ್ಲಿ ಕೈವಾರ ನಾರಾಯಣ ಸ್ವಾಮಿ, ಇವರೆಲ್ಲ ಬಹಳ ಸುಂದರವಾಗಿ ಭವಿಷ್ಯವನ್ನು ಹೇಳಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ. ಸೊ ಸಿಂಹ ಶನಿ ಶಾಂತಿ ಮಾಡ್ಕೊಳ್ಳಿ. ಶನಿ ಹನುಮಾನ್ ಚಾಲೀಸ ಸಿಂಹರಾಶಿ ಓದ್ಕೊಳ್ಳಿ. ಗುರುಬಲ ಇದೆ. ಉತ್ತರಾಯಣ ಪುಣ್ಯಕಾಲಕ್ಕಾಗಲಿ 14 ಜನವರಿ 2 ಗಂಟೆ 44 ನಿಮಿಷ. ಅದೇ ಸಮಯದಲ್ಲಿ ನಿಮ್ಗೆ ಒಳ್ಳೆ ಸ್ವಪ್ನ ಬರ್ಬೋದು. ಸ್ವಪ್ನ ನಿಜಾನ ಅಂತ ಕೇಳ್ತಾರೆ. ತಿಜೆಟಾಗಿ ಸ್ವಪ್ನ ಬಂದು ಭವಿಷ್ಯ ಹೇಳ್ತಾರೆ. ಬಂದು ಸೀತಮ್ಮನಿಗೆ ರಾವಣ ನಾಶ ಆಗ್ತಾನೆ,
ರಾವಣನ ಪಾರ್ಟಿ ತ್ರಿಜಟ. ಸ್ವಪ್ನವನ್ನು ಹೇಳಿದ್ದು ಸತ್ಯ ಬಂತ. ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಇದೆ. ಸ್ವಪ್ನದ ಮೇಲೆ ನಾವು ಸಂಶೋಧನೆ ಮಾಡಿಲ್ಲ. ಆನೆ ಬಂದರೆ 3 ತಿಂಗಳಿಗೆ ಲಾಭ ಆಗ್ಬೋದು, ಸಿಂಹ ಬಂದರೆ 6 ತಿಂಗಳಿಗೆ ಲಾಭ, ಸರ್ಪ ಬಂದರೆ ಸರ್ಪಶಾಂತಿ ಮಾಡ್ಕೋ. ಅರ್ಥ ಮಾಡ್ಕೊಳ್ಳಿ. ಹಲವು ಸ್ವಪ್ನ ಬರುತ್ತೆ, ನೆನಪೇ ಇರಲ್ಲ ಯಾವ ಸ್ವಪ್ನ ಬಂತು, ಗಾರ್ಡನ್ ಇದ್ರಲ್ಲಿ ಇರ್ತಾರೆ. ಕನ್ಯಾ ರಾಶಿ ಇವತ್ತು ನಾಳೆ ಭಾಳ ಶುಭ. ಗುರುಬಲ ಮೇ ತಿಂಗಳಿಂದ ಬರ್ತಾ ಇದೆ. 6ರಲ್ಲಿ ಶನಿ, ಶತ್ರು ಧ್ವಂಸ, ರೋಗಹರಣ. ಕನ್ಯಾಲಯ ಕೇತು ಇದೆ, ಶಾಂತಿ ಮಾಡ್ಕೊಳ್ಳಿ. 4ರಲ್ಲಿ ಬುಧ, ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು. ತುಂಬ ಅದ್ಭುತ ಯೋಗ. ಈ ಅಮಾವಾಸ್ಯೆ 11ನೇ ತಾರೀಕು ಜನವರಿಗೆ ನಿಮಗೆ ದೊಡ್ಡ ಪರಿವರ್ತನೆ. ಜಪ ತಪ ಮಾಡ್ಕೊಳ್ಳಿ. ಅಮಾವಾಸ್ಯೆ ಭಾಳ ಹುಷಾರಾಗಿ. ದೇಶದ ವಿಭಜನೆ ಆಗಿ ಮಾಡಬಾರ್ದಾಗಿತ್ತು, ದೇಶದ ವಿಭಜನೆ. ಅದಕ್ಕೆ ರಾಜರು ಸದ್ಯ ನಿರ್ಣಯ ತಗೊಬೇಕು. ರಾಜರು ತಪ್ಪು ನಿರ್ಣಯ ತಗೊಂಡ್ರು, ದೇಶದ ವಿಭಜನೆ ಮಾಡಿ. ಪಾಕಿಸ್ತಾನ ಭಾಳ ಕಷ್ಟದಲ್ಲಿದೆ, ಊಟಕ್ಕೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅನ್ನಾದ್ ಭವಂತಿ ಭೂತಾನಿ ಅಂತ ಭಗವದ್ಗೀತೆಯಲ್ಲಿ ಅನ್ನ ಅಂತ ದೇವರು ಹೇಳ್ತಿದ್ದಾರೆ. ಅನ್ನ ಇಲ್ಲೇ ನವಧಾನ್ಯಗಳು ಇಲ್ಲ, ಆಹಾರ ಪದಾರ್ಥವನ್ನು ಅನ್ನ ಅಂತ ಹೇಳಿದ್ದಾರೆ. ತುಲಾ ರಾಶಿಗೆ ವೀಕ್ಷಕರೇ 2 ದಿವಸ ಹೋಗಲಿ. ಅಮಾವಾಸ್ಯಕ್ಕೂ ಶುಭ. ಸಾಧಾರಣ ಹಲವ್ರಿಗೆ ಅಮಾವಾಸ್ಯೆ ಸಾಧಾರಣ ಕೆಟ್ಟದ್ದು. ತುಲಾ ರಾಶಿಗೆ ಶುಭ. ಪೂಜೆ ಮಾಡಿದ್ರೆ ಜಾಸ್ತಿ ಲಾಭ. ಗುರುಬಲ ಇರೋ ಕಾರಣ ವಿವಾಹ ಶುಭ ಕಾರ್ಯ ನಡೆಯುತ್ತೆ. ಪಂಚಮ ಶನಿ, ಅಬಾರ್ಷನ್ ಮಾಡ್ಸಕ್ಕೆ ಹೋಗಬೇಡಿ. ದೇವರು ನಿಮಗೆ ಮಗು ಬೇಡವಾ, ಹೋಗಿ ಆಶ್ರಮಕ್ಕೆ ಕೊಟ್ಬಿಡಿ. ಯಾರೋ ನಿಮ್ಮ ಮಗುವನ್ನು ಸಾಕು ಹೋಗ್ತಾರೆ. ಮಗು ಇಲ್ಲದೆ ಇರೋರು ಮಗು ಇಲ್ಲ ಅಂತ ಹೇಳ್ತಿದ್ದಾರೆ. ಮಗು ಕೊಟ್ಟವ್ರು ನೀವು ಅಬಾರ್ಷನ್ ಮಾಡೋದು. ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಇದೆಲ್ಲ ಬಹಳ ಪಾಪಗಳಾಗುತ್ತೆ. ತುಲಾರಾಶಿ ತುಲಾರಾಶಿಗೆ ಶುಕ್ರನ ಆರ್ಥಿಕ ವೃದ್ಧಿ, ಕುಟುಂಬದಲ್ಲಿ ಸುಖ. ಶುಕ್ರಬಲ ಇದೆ, ಗುರುಬಲ ಇದೆ. ದಶೆ ಚೆನ್ನಾಗಿದ್ದರೆ ನಿಮ್ಮನ್ನು ಹಿಡಿಯೋರು ಇರೋಲ್ಲ. ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರ ಹುಟ್ಟಿದವ್ರದ್ದು ತುಲಾರಾಶಿ. ಸೊ ಈ ಅಮಾವಾಸ್ಯೆಗೆ ನಂತರ ದೊಡ್ಡ ಪರಿವರ್ತನೆ. ಪುಷ್ಯ ಮಾಸ ಬರಲಿ. ಪುಷ್ಯ ಮಾಸ ಅಂದರೆ ರವಿಚಂದ್ರರು ಧನುರಾಶಿ ಸೇರುವಾಗ ಮಾರ್ಗಶಿರ ಮಾಸಾನಾಂ ಮಾರ್ಗಶಿರ್ಚೋಹಂ. ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ. ಅರ್ಜುನ, ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರುತ್ತೆ. ಭೀಷ್ಮಾಚಾರ್ಯರು ಸರಸಯ್ಯ ಮೇಲೆ ಉತ್ತರಾಯಣಕ್ಕೆ ಕಾದಿದ್ರು. ನೀವು ಕಾಯಿರಿ. 14 ಜನವರಿ 2 ಗಂಟೆ 44 ನಿಮಿಷ ರಾತ್ರಿ. ಸೊ ಆಚರಣೆ ಪೊಂಗಲ್ ಹಬ್ಬ 15 ಜನವರಿ. ವೃಶ್ಚಿಕ ರಾಶಿ, ವೃಶ್ಚಿಕದಲ್ಲೇ ಚಂದ್ರ ಇದೆ, ದ್ವಾದಶಿಯ ತಿಥಿ. ಆಕಾಶ ನೋಡಿ, ಇವತ್ತು ವಿಜ್ಞಾನಿಗಳು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ ಜಾಸ್ತಿ ಆಗುತ್ತೆ 15 ದಿವಸ ಶುಕ್ಲ ಪಕ್ಷದಲ್ಲಿ? ಕೃಷ್ಣ ಪಕ್ಷದಲ್ಲಿ ಕಡಿಮೆ ಯಾಕಾಗುತ್ತೆ ಈ ಚಂದ್ರ? ರವಿಚಂದ್ರ ಸೇರುವಾಗ ಅಮಾವಾಸ್ಯೆ ದಿವಸ ಚಂದ್ರ ಮಾಯ ಆಗ್ಬಿಡುತ್ತಲ್ಲ, ಅದಕ್ಕೆ 15 ದಿವಸಕ್ಕೆ ಹುಣ್ಣಿಮೆ ಬರುತ್ತಲ್ಲ. ಇವತ್ತು ವಿಜ್ಞಾನಿಗಳು ಇದನ್ನು ನಮಗೆ ಉತ್ತರ ಕೊಟ್ಬಿಟ್ರೆ, ಯಾಕಂದರೆ ಎಲ್ಲವೂ ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದು ಒಳ್ಳೆಯದೇ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ವಿಜ್ಞಾನಿಗಳು. ಶಾಸ್ತ್ರಗಳಲ್ಲಿ ವರ್ಣನೆ ಇದೆಯಲ್ಲ. ಸೊ ವಿಜ್ಞಾನಿಗಳು ಇಷ್ಟು ಕಷ್ಟಪಡ್ತಿದ್ದಾರೆ. ಪ್ರಾರ್ಥನೆ ಮಾಡೋಣ, ಈ ಅಮಾವಾಸ್ಯೆ ಹಂಗಾಗುತ್ತೆ, ಇಂತಿಂಥ ಸಮಯ ಅಮಾವಾಸ್ಯೆಯನ್ನು ಯಾಕೆ ನಾವು ಧನುರ್ಮಾಸದ ಅಮಾವಾಸ್ಯೆ, ಅಮಾವಾಸ್ಯೆಗೇನೆ ಮಾರ್ಗಶಿರ ಮಾಸ ಆಗಿ ಪುಷ್ಯ ಮಾಸ ಬರುತ್ತಲ್ಲ, ಚಳಿಗಾಲ ಬರುತ್ತಲ್ಲ ಪ್ರತಿ ವರ್ಷ. ಹೊಸ ವರ್ಷವನ್ನು ಈ ಲಂಡನ್ ರಾಜ ತಂದ್ರಲ್ಲ 1 ಜನವರಿಗೆ. ಅರ್ಥ ಮಾಡ್ಕೊ. ಈ ಹೊಸ ವರ್ಷಕ್ಕೆ ಜಪಾನಲ್ಲಿ ಭೂಕಂಪ ಆಯ್ತಲ್ಲ. ಸೊ ವೃಶ್ಚಿಕ ರಾಶಿ ತುಂಬ ಚೆನ್ನಾಗಿದೆ. ಗುರುಬಲ ಮೇ ತಿಂಗಳು ಬರ್ತಾ ಇದೆ. ಮೇ ತಿಂಗಳು ಕಾಯಿರಿ. ಅದ್ಭುತ ಪರಿವರ್ತನೆ. ಉತ್ತರಾಯಣ ಪುಣ್ಯಕಾಲಕ್ಕೆ ಇನ್ನೂ ವೃದ್ಧಿ. 14 ಜನವರಿ 2024. ಧನುರಾಶಿ, ಧನುರ್ಮಾಸದ ಅಮಾವಾಸ್ಯೆನೇ ಬರ್ತಾ ಇದೆ 11ನೇ ತಾರೀಕು. 5 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿರುತ್ತೆ. ತುಂಬ ಶುಭ. ಗುರುಬಲ ಇದೆ. ಧನುರ್ಮಾಸ 3ರಲ್ಲಿ ಶನಿ, 2 ಶನಿ. ತುಂಬ ಕಷ್ಟಪಟ್ಟರೆ ಈಗ ಸುಖವನ್ನು ಅನುಭವಿಸ್ತೀರಾ. 3ನೇ ಮನೆಯಲ್ಲಿ ಶನಿ. ಧನು, ಮಕರ, ಕುಂಭ 3 ರಾಶಿಗಳು. ಶನಿ ಮಹಾತ್ಮ 3ನೇ ಮನೆ. 4ರಲ್ಲಿ ರಾಹು ಇದೆ. ಸರ್ಪಶಾಂತಿ ಮಾಡ್ಕೊಳ್ಳಿ. ಸೊ ಧನುರ್ ರಾಶಿಗೆ ವೀಕ್ಷಕರೇ ಈ 4 ಗ್ರಹಗಳು ಸೇರಿದ ಅಮಾವಾಸ್ಯೆ ಆಗುತ್ತೆ. ಷಷ್ಠಗ್ರಹ ಕೂಟ, ಅಷ್ಟಗ್ರಹ ಕೂಟ, 4 ಗ್ರಹ ಕೂಟ. ಇಲ್ಲ ಸನ್ಯಾಸಿಗಳು ಹುಡ್ತಾಳೆ, ಇಲ್ಲ ರಾಜರು ಹುಡ್ತಾರ ಅಂಥ ಸಮಯ. ಅರ್ಥ ಮಾಡ್ಕೊಳ್ಳಿ. ಸೊ ಧನುರ್ ರಾಶಿಗೆ 2 ದಿವಸ ದೋಷ ಇದೆ, ಇವತ್ತು ನಾಳೆ. ಆಮೇಲೆ ಅಮಾವಾಸ್ಯೆಗೂ ಒಳ್ಳೆಯದಾಗಿ ಜಪ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ ಅಂದರೆ ಶುಭ ಕಾರ್ಯ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಮಾಡಿ. ಎಲೆಯನ್ನು ಕುಯ್ಯಬಾರ್ದು ಅಮಾವಾಸ್ಯೆಗೆ, ಮರವನ್ನೇ ಕುಯ್ದು ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷವನ್ನು ರಕ್ಷಣೆ ಮಾಡಿದರೆ, ಇವತ್ತು ಡೆಲ್ಲಿಯಲ್ಲಿ ಶುದ್ಧ ಗಾಳಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಪೊಲ್ಯೂಷನ್ ವರ್ಲ್ಡಲ್ಲಿ ಮರಗಳಿದ್ದರೆ ಮರಗಳನ್ನು ಕಾಪಾಡೋಣ. ಮಕರ ರಾಶಿ ಇವತ್ತು ನಾಳೆ ಶುಭ, ಅಮಾವಾಸ್ಯೆಗೆ ದೋಷ, ಕಲಹ, ನಷ್ಟ, ಚಿಂತೆ. ಕಳ್ತನಗಳು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಬಂಗಾರ ಲಾಕರ್ಲಿ ಇಟ್ಟುಬಿಡಿ.
ಗುರುಬಲ ಮೇ ತಿಂಗಳು ಬರ್ತಾ ಇದೆ. ಏಳರಾಟ ಶನಿ ಇನ್ನೊಂದು ವರ್ಷ ಇದೆ. ಶನಿ ಮಹಾತ್ಮ ಶಾಂತಿ ಮಾಡ್ಕೊಳ್ಳಿ. ಅಮಾವಾಸ್ಯೆಗೆ ತುಂಬ ಭಾಳ ಹುಷಾರಾಗಿ. ಏನಪ್ಪ ಹುಷಾರಿ ನಾನು ಮಾಡಬೇಕು? ದೇವ್ರ ಜಪ ಮಾಡೋದು ಇಲ್ಲದೆ ಸೈಲೆಂಟ್ ಐಸ್ ಗೋಲ್ಡನ್ ಮೌನಸ್ಯ ಕಲಹಂನ ಮೌನ ಧರಿಸಿ ಜಪ ಮಾಡಿ ಅಮಾವಾಸ್ಯೆ ದೋಷ ಹೋಗ್ಬಿಡುತ್ತೆ. ಕುಂಭರಾಶಿಗೆ ಈ ಅಮಾವಾಸ್ಯೆ ಭಾಳ ಶುಭ. 11ನೇ ತಾರೀಕು ದೊಡ್ಡ ಪರಿವರ್ತನೆ. ಪುಷ್ಯ ಮಾಸ ಬರುತ್ತೆ. ಮಾರ್ಗಶಿರ ಮಾಸದ ನಂತರ ಪುಷ್ಯ ಮಾಸ. ಆಗ ಕುಂಭರಾಶಿಯಲ್ಲಿ ಹುಟ್ಟಿದವ್ರಿಗೆ ಭಾಳ ಭಾಗ್ಯ ಯೋಗ. ಆದರೆ ಗುರು 3ರಲ್ಲಿದೆ. ಗುರು ಶಾಂತಿ ಮಾಡ್ಕೊಳ್ಳಿ. ಶನಿ ಲಗ್ನದಲ್ಲಿ ಏರಲಾಟ ಶನಿ ಇದೆ. ದಶೆ ಚೆನ್ನಾಗಿದ್ರಿ ಶನಿ ಮಹಾತ್ಮ ಅಷ್ಟು ತೊಂದರೆ ಕೊಡಲ್ಲ. ದಶೆ ಕಡೆ ನೀವು ಭಾಳ ಜನ ನೋಡ್ತಾ ಇದ್ದೀವಿ, ದಯವಿಟ್ಟು ನೋಡಿ. ಬರೀ ಗೋಚಾರ ಅಲ್ಲ, ಗೋಚಾರ ನಾವು ಹೇಳ್ತಾ ಇದ್ದೀವಿ, ದಶೆ ನೀವು ನೋಡ್ಕೊಳ್ಳಿ ಮನೆಯಲ್ಲಿ. ಮೀನರಾಶಿ ನೋಡೋಣ. ಗುರುಬಲ ಇದೆ. ಉತ್ತರಾಯಣ ಪುಣ್ಯಕಾಲಕ್ಕೆ ಭಾಗ್ಯೋದಯ 14 ಜನವರಿ ಪೊಂಗಲ್ ಹಬ್ಬ. 2:44 ಮಕರ ಸಂಕ್ರಮಣ ಪ್ರಾರಂಭ. ಸೊ 15ನೇ ತಾರೀಕು ನಾವು ಹಬ್ಬವನ್ನು ಆಚರಣೆ ಮಾಡಿ. ಆಗ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ. ನಮ್ಮ ಹಬ್ಬಗಳೆಲ್ಲ ಪ್ರಕೃತಿಯ ಒಂದು ಪರಿವರ್ತನೆ ಕಾಣಿಸುತ್ತೆ. ಆಮೇಲೆ ಯುಗಾದಿ ಹಬ್ಬಕ್ಕೆ ವಸಂತ ಕಾಲೇ ಪ್ರಾಪ್ತೆ ಕಾಕ ಕಾಕ ಹಪ್ಪಿ ಹಪ್ಪಿ. ವಸಂತ ಋತು ಬಂದಾಗ ಕಾಗೇನೂ ಹಾಡುತ್ತೆ, ಕೋಗಿಲೆಯೂ ಹಾಡುತ್ತೆ. ಆ ಕೋಗಿಲೆ ಅದಕ್ಕೆ ಒಳ್ಳೆಯವರು ಕೆಟ್ಟವರು, ಒಳ್ಳೆಯ ಸಮಯ ಕೆಟ್ಟ ಸಮಯ. ದಿನ್ಯಾ ಮಿನ್ಯೋ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತಿ ಆಯು ಭಜಗೋವಿಂದಂ ಮೂಢಮತಿ. ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ. ಭಜಗೋವಿಂದಮ್ಮನ್ನು ಓದಿ ಸರ್ಪಶಾಂತಿ ಮಾಡ್ಕೊಳ್ಳಿ. ಮೀನರಾಶಿ ಗುರುಬಲ ಇದೆ. ವಿವಾಹಾದಿಶು ಈ ಇಡೀ ವರ್ಷ ನಿಮಗೆ ಶುಭವಾಗುತ್ತೆ. ಏಳರಾಟ ಶನಿ ಶಾಂತಿ ಮಾಡೋದು. ರಾಹು ಮೀನದಲ್ಲಿದೆ, ಶಾಂತಿ ಮಾಡೋದು. ಸೊ ಮಾರ್ಚ್ ಏಪ್ರಿಲ್ 2 ಗ್ರಹಣ ಇದೆ ಈ ವರ್ಷದಲ್ಲಿ. ಮೀನದಲ್ಲಿ ರಾಹು ಇರೋ ಕಾರಣ ಇಲ್ಲಿ ದ್ವಾದಶಿ ತಿಥಿ. ಯಾವ ಕೆಲಸನೂ ನೀವು ಮಾಡ್ಕೊಬೋದು. ಕುಂಭ ಲಗ್ನದಲ್ಲಿ ತುಂಬ ಚೆನ್ನಾಗಿದೆ. 10ರಿಂದ 12 ಗಂಟೆ. ಮಂಗಳವಾರ ನರಸಿಂಹ ಸ್ತೋತ್ರ ಓದ್ಕೊಳ್ಳಿ. NRI ಡೇಯನ್ನು ಆಚರಣೆ ಮಾಡ್ತೀವಿ. ಚೌತಿ ತಿಥಿ ಅಂದರೆ ಗಣೇಶನ ಪೂಜೆ ಮಾಡ್ಕೊಳ್ಳಿ. ಗಣೇಶ ಚೌತಿ ಅಂತೀವಿ. ಚತುರ್ದಶಿ ಶಿವ ಪೂಜೆ ಮಾಡಬೇಕು. ಚೌತಿ ಆಗಲಿ ಚತುರ್ದಶಿ ಆಗಲಿ ಬುಧವಾರ. ಆಮೇಲೆ ಅಮಾವಾಸ್ಯೆ ಪಿತೃಪೂಜೆ ಮಾಡ್ಕೊಳ್ಳಿ. ಶುಕ್ರವಾರ ನ್ಯಾಷನಲ್ ಯೂತ್ ಡೇ. ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು 1863 ಕಲ್ಕತ್ತಾಲಿ. ಮಹರ್ಷಿ ಮಹೇಶ್ ಯೋಗಿಯವನು ಹುಟ್ಟಿದ್ದು 1918ನಲ್ಲಿ. ಚಂದ್ರ ದರ್ಶನ ಆಗುತ್ತೆ. ಆಮೇಲೆ ಶನಿವಾರ, ಬರೋ ಭಾನುವಾರ ತೃತೀಯ ತಿಥಿ. ಕುಂಭ ಲಗ್ನಲ್ಲಿ ಯಾವ ಕೆಲಸ ಮಾಡ್ಕೊಳ್ಳಿ ಶುಭವಾಗುತ್ತೆ. ಬರೋ 15ನೇ ತಾರೀಕು ಮಕರ ಸಂಕ್ರಾಂತಿ, ಪೊಂಗಲ್ ಹಬ್ಬ, ಉತ್ತರಾಯಣ ಪುಣ್ಯಕಾಲ. 2:44 ಪ್ರಾರಂಭ ಆಗುತ್ತೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.